ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿಲ್ಲಿ ಎದ್ದು ಫ್ರೆಶ್ ಆಗಿದ್ದೀನಿ, ಬಿಸಿನೀರು ಕುಡಿತಾ ಇದ್ದೀನಿ. ಎಕ್ಸಸೈಸಿಗೆ ಹೋಗಬೇಕು ಅಂತ ನಾನು ಹೋಗ್ಬೇಕಾದ್ರೆ ಕಸ ಎಲ್ಲ ಗುಡಿಸಿ ನೆಲ ತೊಳೆದು ರಂಗೋಲಿ ಹಾಕಿನೇ ಹೋಗ್ತಿದ್ದೀನಿ. ಬಾಯ್ ಫ್ರೆಂಡ್ಸ್. ಸರ್ವೇ ಸಂತು ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ನಾನು ಮನೆಗೆ ಬಂದು ತಿಂಡಿ ಮಾಡ್ಕೊತಾ ಇದ್ದೀನಿ. ಬೆಂಡೆಕಾಯಿ ಚಟ್ನಿ, ಹೀರೆಕಾಯಿ ಪಲ್ಯ, ಹಾಗೆ ಹಾಗಲಕಾಯಿ ಫ್ರೈ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನಾನಿಲ್ಲಿ ಚಪಾತಿ ಮಾಡ್ತಾ ಇದ್ದೀನಿ. ಇವತ್ತು ರೊಟ್ಟಿ ಹಿಟ್ಟು ಖಾಲಿ ಆಗಿತ್ತು ಬೇರೆ. ಈ ಥರ ಹಾಗಲಕಾಯಿನ ಉಪ್ಪಿನ ನೀರಲ್ಲಿ ನೆನೆಸಿಟ್ಕೊಳ್ಳಿ. ನೋಡಿ, ಬೆಂಡೆಕಾಯಿನ ಕಟ್ ಮಾಡ್ಕೊಂಡಿರೋದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಲೋಳೆ ಎಲ್ಲ ಹೋಗ್ಬೇಕು, ಆ ಥರ ಹುರ್ಕೊಳ್ಳಿ ಸ್ವಲ್ಪ. ಇಲ್ಲಾಂದರೆ ಚಟ್ನಿ ತುಂಬ ಲೋಳೆ ಅನಿಸ್ಬಿಡುತ್ತೆ. ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ತುಂಬ ಚಟ್ನಿನೂ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಎಲ್ಲ ಹುರ್ಕೊಂಡು ಇಟ್ಕೊಳ್ಳಿ. ನಾನು ಆಲ್ರೆಡಿ ಈರುಳ್ಳಿ ಮೆಣಸಿನ್ಕಾಯಿನೂ ಹುರ್ಕೊಂಡು ಇಟ್ಕೊಂಡಿದ್ದೆ. ನೆಕ್ಸ್ಟ್ ಕಟ್ ಮಾಡಿರೋ ಹಾಗಲಕಾಯಿನ ಉಪ್ಪಿನ ನೀರಲ್ಲಿ ನೆನೆಸಿರ್ತೀವಲ್ಲ, ಒಂದು 10-15 ನಿಮಿಷ ಬಿಟ್ಟರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ನಿಮಗೆ. ಅಷ್ಟೊಂದು ಕಹಿನೂ ಅನಿಸೋದಿಲ್ಲ. ಹಾಗಲಕಾಯಿ ಬಂದುಬಿಟ್ಟು ತುಂಬ ಕಹಿ ಇರುತ್ತೆ ಅಲ್ವ, ಒಬ್ಬೊಬ್ಬರೇ ತಿನ್ನೋಕ್ಕಾಗೋದಿಲ್ಲ. ಉಪ್ಪಿನ ನೀರಲ್ಲಿ ನೆನೆಸಿಟ್ಕೊಂಡ್ರೆ ಅಷ್ಟೊಂದು ಅನಿಸೋದಿಲ್ಲ. ಬೇಕಾದರೆ ನೋಡಿ ಟ್ರೈ ಮಾಡಿ ನೀವು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕೂಡ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕಪ್ಪಗಾದರೆ ಆಮೇಲೆ ಒಂದು ಸ್ವಲ್ಪ ಇದಕ್ಕೆ ಅಚ್ಕಾರದ ಪುಡಿ ಹಾಕಿ ಸಾಲ್ಟ್ ಹಾಕಿ. ಸಾಲ್ಟು ಸ್ವಲ್ಪ ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ. ಆಲ್ರೆಡಿ ನಾವು ಉಪ್ಪಿನ ನೀರಲ್ಲಿ ನೆನೆಸಿರ್ತೀವಲ್ಲ, ಉಪ್ಪಿನ ಅಂಶ ಆಗಲೇ ಇರುತ್ತೆ ಹಾಗಲಕಾಯಲ್ಲಿ. ನಾನು ಒಂದು ಸ್ವಲ್ಪ ಹಾಕ್ಕೊತಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿ ಹಿಂದೆಲ್ಲಿ ತೆಗೆದುಬಿಡಿ. ಯಾಕಂದರೆ ಸೀದೋಗ್ಬಿಡುತ್ತೆ. ಖಾರದ ಪುಡಿ ಹಾಕಿದ್ಮೇಲೆ ಎಷ್ಟೊತ್ತು ಬಿಡಬೇಡಿ. ಇದು ರೊಟ್ಟಿ ಚಪಾತಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಸೈಡ್ಸಿಗೆ ಮಾತ್ರ ನೋಡಿ ಈ ಥರ ಬರುತ್ತೆ. ನೆಕ್ಸ್ಟ್ ನಾನಿಲ್ಲಿ ಹೀರೆಕಾಯಿ ಪಲ್ಯ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿರೋದೆಲ್ಲ ಫ್ರೈ ಮಾಡ್ಕೊತೀನಿ. ಕರಿಬೇವು ಇರಲಿಲ್ಲ, ಸೊ ಹಂಗಾಗಿ ಹಾಕಿಲ್ಲ ನೋಡಿ. ನೆಕ್ಸ್ಟ್ ಇದಕ್ಕೆ ನಾನು ಟೊಮೊಟೊ ಹಾಕ್ಕೊತೀನಿ. ನನಗೆ ಟೊಮೊಟೊ ಇಲ್ಲದಿದ್ರೆ ಅಡುಗೆನೇ ಮಾಡ್ಬೇಕು ಅನ್ಸೋದಿಲ್ಲ. ಅದು 200 ರೂಪಾಯಿ kg ಆಗಿರಲಿ, ಟೊಮೊಟೊ ತೊಗೊಬಂದೇ ಅಡುಗೆ ಮಾಡ್ತೀನಿ. ಅಟ್ಲೀಸ್ಟ್ ಒಂದಾಗಲಿ ಹಾಕಿರ್ತೀನಿ ನಾನು. ಅವಾಗ ಹಂಗೆ ಹಾಕಿದ್ರೇ ಸಮಾಧಾನ ನನಗೆ. ಇದಕ್ಕೆ ಟೊಮೊಟೊ ಈರುಳ್ಳಿಗೆ ಸ್ವಲ್ಪ ಅಚ್ಕಾರದ ಪುಡಿ, ಗರಂ ಮಸಾಲ, ಸಾಲ್ಟು, ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಅರಿಶಿನ ಪುಡಿ ಇದೆಲ್ಲ ಹಾಕ್ಕೊಂಡ್ಬಿಟ್ಟು ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ. ಖಾರದ ಪುಡಿ ತರಕಾರಿಲಿ ಎಷ್ಟು ಬೇಯುತ್ತೋ ಮಸಾಲ, ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ನನಗಂತೂ ಈ ಥರ ಅಡುಗೆ ಎಲ್ಲ ಮಾಡಬೇಕಂದ್ರೆ ತುಂಬಾ ಇಷ್ಟ. ನನಗೆ ಎಷ್ಟು ದೊಡ್ಡ ಅಡುಗೆ ಕೊಟ್ಟರು ಮಾಡಿಬಿಡ್ತೀನಿ ನಾನು. ಅಷ್ಟೊಂದು ಇಷ್ಟ ಅಡುಗೆ ಮಾಡಬೇಕಂದ್ರೆ ನನಗೆ. ನೋಡಿ, ಈ ಥರ ಎಲ್ಲ ಫ್ರೈ ಆದಮೇಲೆ ಮತ್ತು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಹೀರೆಕಾಯಿನ ಹಾಕ್ಕೊಳ್ಳಿ. ಏನು ಮಾಡ್ತೀರಾ ಅಂದರೆ, ಹೀರೆಕಾಯಿ ಹಾಕಿದ ತಕ್ಷಣ ನೀರು ಹಾಕಿ ಬೇಯಕ್ಕೆ ಇಡಬೇಡಿ. ಹೀರೆಕಾಯಿಗೆ ಆಗಲೇ ನೀರಿನಂಶ ಇರುತ್ತೆ. ಹೀರೆಕಾಯಿ, ಸೌತೆಕಾಯಿ, ಈ ಥರ ಸೋರೆಕಾಯಿ ಎಲ್ಲ ಬರುತ್ತಲ್ಲ, ಆಲ್ರೆಡಿ ಅದರಲ್ಲಿ ನೀರಿನಂಶ ಇರುತ್ತೆ. ಬಟ್ ನೀರು ಹಾಕಿ ಇನ್ನೂ ಬೇಯೋಕ್ಕಿಟ್ರೆ ತುಂಬ ನೀರಾಗಿಬಿಡುತ್ತೆ, ಆಮೇಲೆ ಚೆನ್ನಾಗಾಗೋದಿಲ್ಲ. ನಾನಿಲ್ಲಿ ಹುರ್ಕೊಂಡು ಇಟ್ಕೊಂಡಿರೋ ಬೆಂಡೆಕಾಯಿಗೆ ಜೀರಿಗೆ, ಉಪ್ಪು ಮತ್ತು ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ನೋಡಿ ಎಷ್ಟು ನೀರು ಕುತ್ಕೊಂಡಿದೆ. ಆಗಲೇ ಸಾಕು, ನಾವು ನೀರೇ ಹಾಕೋ ಅವಶ್ಯಕತೆಯೂ ಇರೋದಿಲ್ಲ. ಅಷ್ಟು ಬೆಂದಮೇಲೆ ಸ್ವಲ್ಪ ಗುರೋಳ್ಳು ಪುಡಿ ಹಾಕಿ ತೆಗೆದಿಟ್ಕೊಳ್ಳಿ ಅದನ್ನು. ನೋಡಿ, ಚಟ್ನಿ ಕೂಡ ಆಯಿತು. ಆಗಲೇ ನಾವೆಲ್ಲ ತಿಂಡಿ ತಿಂದು ಆಮೇಲೆ ನಂದು ಒಂದು ಸ್ವಲ್ಪ ವರ್ಕ್ ಇತ್ತು ಅಂತ ಮುಗಿಸ್ಕೊಂಡೆ. ಆಮೇಲಂತೂ ಮಧ್ಯಾಹ್ನ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನೋಡಿ, ನಮ್ಮದೆಲ್ಲ ರೆಡಿ ಆಗಿ ಊರಿಗೆ ಹೊರಡೋಕ್ಕೆ. ಖುಷಿ ಖುಷಿ ಹಾಯ್, ಎಲ್ಲಿಗೆ ಹೋಗ್ತಾ ಇದೀಯಾ? ಯಾಕೆ? ಪಾಪ ಬರ್ತಡೆ. ಯಾರು ಬರ್ತಡೆ? ಯಾವ ಪಾಪಂದ? ಚಿಟ್ಟಿ ಬರ್ತಡೇನಾ? ಊರಿಗೆ ಹೋಗ್ತಾ ಇದೆಯಾ? ಯಾರ್ಯಾರು ಹೋಗ್ತಾ ಇದ್ದೀರಮ್ಮ? ಮತ್ತೆ 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 ಇನ್ನೊಬ್ರು ಯಾರನ್ನ ಬಿಟ್ಟ? ಊರಿಗೆ ಹೋಗ್ತಾ ಇದ್ದೀರಾ? ಚಿಟ್ಟಿನ ಮಾತಾಡ್ಸ್ಕೊಂಡು ಬೆಂಗಳೂರು ಸುತ್ತಾಡ್ಕೊಂಡು ಬರೋದಾ? ಓಕೆನಾ? ಏನು ಹೇಳ್ಬೇಕು ಎಲ್ಲರಿಗೀಗ? ಬಾಯ್ ಹೇಳೋ ಟೈಮ್. ಹೇಳು, ಬಾಯ್ ಹೇಳು ಎಲ್ಲರಿಗೂ. ಬಾಯ್.
ಎಲ್ರಿಗೂ ಬಾಯ್. ನೋಡಿ ನಾವೆಲ್ಲ ರೆಡಿ ಆಗಿದ್ದೀವಿ. ಖುಷಿಗೂ ಊಟ ಮಾಡಿಸ್ದೆ. ನಾನು ಊಟ ಮಾಡಲಿಲ್ಲ, ನನಗೆ ಬೇಡ ಅಂತೇಳಿ. ಪುಟ್ಟ ಕೂಡ ಊಟ ಮಾಡ್ದವನ. ಅಮ್ಮ ಪುಟ್ಟ ಊಟ ಮಾಡಿದ್ರು. ಆಗಲೇ ಊಟ ಮಾಡಿ ರೆಡಿ ಆಗ್ತಿದ್ದಾರೆ. ನನ್ನ ತಮ್ಮ ಅಂತೂ ಕಾಲು ಎಳಿತಾ ಇದ್ದಾನೆ. ಯಾವಾಗಲೂ ಕಾಲು ಎಳೆಯೋದೇ ಕೆಲಸ ಅಂದು ನನ್ನ ಹೆಂಗೆ ಓಳೈಕೊಳ್ಳಿ ಅಂತ ಕಾಯ್ತಾ ಇರ್ತಾನೆ ಅವನಾದರೆ. ಬ್ಯಾಗು ಎಲ್ಲ ರೆಡಿ ಮಾಡಿಟ್ಟಿದ್ದೀವಿ. ಟ್ರೈನು 9:45 ಅಂತ ಹೇಳಿದ್ವಿ. ಅದೇ ಎಷ್ಟು ಬ್ಯಾಗಿದ್ದಾವೆ ತೊಗೊಂಡು ಹೋಗಬೇಕು ಊರಿಗೆ. 9 ಗಂಟೆ ಆಯಿತು. ನಮ್ಮ ಮನೆಯವರು ಕೂಡ ಬಂದರು. ಅವರು ಊಟ ಮಾಡ್ತಾಯಿದ್ದಾರೆ. ಊಟ ಮಾಡೇನು ಹೊರಡ್ತೀವಿ ನಾವು. ಅಲ್ಲಿ ರೈಲ್ವೆ ಸ್ಟೇಷನ್ಗೂ ಬಂದ್ವಿ. ಅಲ್ಲಿ ಯಾರೂ ಇರಲಿಲ್ಲ ಅಷ್ಟೊಂದು. ನಮ್ಮ ಮನೆಯವರು ಕೂಡ ಟಿಕೆಟ್ ತೊಗೊಂಡು ಬಂದರು ಹೋಗಿ. ನಾವು ಬಂದಾಗ ಖಾಲಿನೇ ಇತ್ತು. ಬಟ್ ಟೈಮ್ ಆಗ್ತಾ 10 ನಿಮಿಷಕ್ಕೆ ತುಂಬ ಫುಲ್ ಆಗಿಬಿಡ್ತು. ಯಾಕೆ ಫೋನೆಲ್ಲ ನೋಡಬಾರ್ದಲ್ಲ ಖುಷಿ? ಎಷ್ಟೊತ್ತು ಮನೆಗೆ ನೋಡಿದೆ ಇಲ್ಲ ನೀನು? ಸ್ವಲ್ಪ ಹೊತ್ತು ಅಂದರೆ ಎಷ್ಟೊತ್ತು ಹೇಳಿ? ನೀನು ಸ್ವಲ್ಪ ಹೊತ್ತು ಅಂದರೆ 5 ನಿಮಿಷ 10 ನಿಮಿಷ ಅಲ್ಲ, ಅರ್ಧ ಗಂಟೆ ಒಂದು ತಾಸು. ನೀನು ಸ್ವಲ್ಪ ಚಿಕ್ಕ ಮಕ್ಕಳೆಲ್ಲ ಮೊಬೈಲ್ ಹಿಡ್ಕೊತಾರ ಹೇಳು? ನೋಡಿಲಿ ಸಿಟ್ ಮಾಡ್ಕೊಂಡಿಯಾ? ಸಿಟ್ ಮಾಡ್ಕೊಂಡಿಯಾ ಖುಷಿ? ಫೈನಲಿ ಟ್ರೈನಲ್ಲಿ ಹತ್ತಿ ಕೂತ್ಕೊಂಡ್ವಿ. ಟ್ರೈನ್ ಮಾತ್ರ ಫುಲ್ ರಶ್ಶು, ಕೇಳಲೇಬೇಡಿ ಸೀಟು. ನಮ್ಮ ಚಿಣಿಮಿಣಿಯೋ ಅದರಲ್ಲಿ ಮಲ್ಕೊಳ್ಳೋದೇನೋ ಎದ್ದೇಳೋದೇನೋ, ಒಳಗೆ ನಿದ್ದೆ ಬೇರೆ ಬರ್ತಾ ಇಲ್ಲ, ಸೀಟ್ ಆಗ್ತಾ ಇಲ್ಲ. ಪಾಪ ಪಕ್ಕದಲ್ಲಿ ಅಕ್ಕ ಯಾರೋ ಮಲಗ್ತೀನಿ ಅಂದರೆ ಹೋಗ್ಲಿ ಬಿಡು ಅಂತ ಅವ್ರಿಗೆ ಸೀಟ್ ಬಿಟ್ಬಿಟ್ಟು ನಾವು ಒಂದು ಸೀಟಲ್ಲಿ ಖುಷಿನಷ್ಟೇ ಮಲಗಿಸಿದ್ವಿ. ನಾನು ಕೆಳಗಡೆ ಕೂತ್ಕೊಂಡೆ, ಯಾರಾದ್ರೂ ಹೋಗ್ತಿದ್ದಾರೆ ರಾತ್ರಿ ಕೆಲ ಅಂತ. ವೀಕ್ ಡೇಸಲ್ಲಾದ್ರೂ ಜನ ಹಾಗೆ ಇದ್ದರು ಫ್ರೆಂಡ್ಸ್, ತುಂಬ ಜನನೇ ಇದ್ದರು. ನೋಡಿ ಖುಷಿಗೆ ಎಷ್ಟು ಹಾರಾಡ್ತಿದ್ದಾಳೆ ಅಂದರೆ ಖುಷಿಗೆ ಖುಷಿ ಆಗಿಬಿಟ್ಟಿದೆ ನೋಡಿ ಅವಳಿಗೆ. ಪಕ್ಕದವ್ರನ್ನೆಲ್ಲ ಮಾತಾಡಿಸ್ತಾಳೆ, ಸುಮ್ಮನೆ ಇದ್ದವ್ರನ್ನೆಲ್ಲ ಕೆಣಕ್ತಾಳೆ. ಅವ್ರು ಮಾತಾಡ್ತಾ ಇದ್ರೂ ಮಾತಾಡಿಸ್ತಾಳೆ. ಆ ಪಕ್ಕ ಇರೋರನ್ನ ಕೇಳ್ತಾಳೆ, ನೀವು ಎಲ್ಲಿ ಹೋಗ್ತಾ ಇದ್ದೀರಾ ಅಂತೇಳಿ. ಅವ್ರಿಗೆ ಬೇರೆ ಹೇಳ್ತಾ ಇದ್ದಾರೆ, ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ, ನಮ್ಮ ಪಾಪ ಬರ್ತ್ಡೇಗೆ ಹೋಗ್ತಾ ಇದ್ದೀವಿ ಅಂತೇಳಿ. ಕೇಳದೆ ಇದ್ರೂ ಇದನ್ನು ಮಾಡ್ತಾಳೆ ಫ್ರೆಂಡ್ಸಿಗೆ. ಅವರಂತೂ ತುಂಬ ಹೇಳೋರು, ಎಷ್ಟು ಚೂಟಿ ಇದ್ದಾಳೆ, ಎಷ್ಟು ಮಾತಾಡ್ತಾಳೆ ಇವಳು ಅಂತೇಳಿ. ನೋಡಿ ಅಕ್ಕಪಕ್ಕ ಇರೋರ್ನೆಲ್ಲ ಹೆಂಗೆ ಮಾತಾಡಿಸ್ತಾಳೆ. ನಾವೇ ಮಾತಾಡ್ಸೋಕ್ಕೆ ಹಿಂದೆ ಮುಂದೆ ನೋಡ್ತೀವಿ. ಹಂಗೇನಿಲ್ಲ, ಸುಮ್ಮನೆ ಕುಂತಿದ್ದನ್ನು ಬಡ್ದ್ಬಿಟ್ಟು ಮಾತಾಡ್ಸ್ಬರ್ತಾಳೆ ಇವಳು. ಅಷ್ಟು ಚಾಲಾಕಿ ಬೇಬಿ ಇವಳು. ಹೇಳ್ದೆ ಮಲ್ಕೊಳ್ಳಮ್ಮ ಸಾಕು, ಟೈಮ್ ಆಯಿತು ಅಂದ್ರೂ ಕೇಳಲೇ ಇಲ್ಲ. 12 ಗಂಟೆ 12:30 ಆದ್ರೂ ಮಲಗಲೇ ಇಲ್ಲ. ಈ ಕಡೆ ನೋಡಿ ಸೀಟಲ್ಲಿ ಪಾಪ ಅಮ್ಮ ಅಲ್ಲಿ ಕೂತಿದ್ದಾರೆ, ಹರಿ ಮೇಲೆ ಕೂತಿದ್ದಾನೆ. ನನ್ನ ಕಷ್ಟ ನೋಡಿ ಕೆಳಗಡೆ ಕೂತಿದ್ದೀನಿ. ದೇವ್ರೆ, ನಮ್ಮ ಕಷ್ಟ ದೇವ್ರಿಗೆ ಗೊತ್ತು ಅವತ್ತಿಂದಾದರೆ. ಪಾಪ ನನ್ನ ಕಡೆ ಅಜ್ಜಿ ನೋಡಿ ಹೆಂಗೆ ಕೂತಿದೆ. ಇವರು ಕೊಟ್ಟೂರಿಗೆ ಹೋಗಿದ್ರಂತೆ ಮಗನ ಮದುವೆಗೆ, ಏನೋ ರಿಸೆಪ್ಷನ್ಗೆ. ಪಾಪ ಒಂದು 12-13 ಜನ ಇದ್ದರು. ಎಲ್ಲಿಗೆ ಹೋಗ್ಬೇಕು ಗೊತ್ತಾ? ಅರಸೀಕೆರೆಗೆ ಹೋಗ್ಬೇಕು. ಇವರು ಅರಸೀಕೆರೆಯಿಂದ ಮತ್ತೆ ಇನ್ನು ಆ ಕಡೆ ಹೋಗ್ಬೇಕಂತೆ. ಪಾಪ ಅವರಾದರೆ ತುಂಬ ಟೈರ್ಡ್ ಆಗಿಬಿಟ್ಟಿದ್ರು. ಅಜ್ಜಿ, ಇನ್ನೊಬ್ಬರು ಆಂಟಿ ಎಲ್ಲ ಪಾಪ ಅಲ್ಲೇ ಕುತ್ಕೊಂಡ್ರು. ಅವ್ರು ಏನು ಮಾಡೋಕ್ಕಾಗತ್ತೆ, ವಯಸ್ಸಾಗಿದೆ ಅವ್ರಿಗೂ ಕೂಡ. ಅಲ್ಲೇ ಕುತ್ಕೊಂಡು ನಿದ್ದೆ ಮಾಡಿದ್ರು. ನಂದು ಕಷ್ಟ ಕೇಳಿ ಬೆನ್ನು ನೋಯ್ತಾ ಇದೆ, ಇವಳು ಮಲಗ್ತಾ ಇಲ್ಲ. ಬ್ಯಾಗ್ ಬೇರೆ ಕೆಳಗಡೆ ಕೂತ್ಕೊಂಡಿದ್ದೀನಿ. ಯಪ್ಪ, ಇವಳು ಹಿಡ್ದು ಮಲ್ಗೋಷ್ಟೊತ್ತಿಗೆ ದೇವ್ರು ಕಂಡುಬಿಟ್ಟಿದೆ ನಮಗಾದರೆ. ಆದರೂ ಕೂಸುಮ್ನಾರ ಕೂರ್ತಾಳ ಇಲ್ಲ. ಹರಿ ಹತ್ರ ಹೋಗ್ತೀನಿ ಅಂತಾಳೆ, ಪಪ್ಪನ ಹತ್ರ ಹೋಗ್ತೀನಿ ಅಂತಾಳೆ. ನೋಡಿ ಈ ಥರ ಎಲ್ಲ ಕೋತಿ ಆಡ್ದಂಗೆ ಆಡ್ತಾ ಇದ್ದಾಳೆ. ಜೋತ್ ಬೀಳ್ತಾಳೆ, ಆ ಪಪ್ಪನ ಮಾತಾಡ್ತಾಳೆ. ನೋಡಿ ಅಲ್ಲಿ ಹರಿ ನೋಡ್ತಾಳೆ, ಮತ್ತು ಹರಿ ಹತ್ರ ಹೋಗ್ತೀನಿ ಅಂತಾಳೆ. ಹಂಗೆ ಪದೇ ಪದೇ ಎದ್ದೆಲ್ಲ ಕೊಡಬೇಕು. ನನ್ನಿಂದ ಎಲ್ಲ ಆಗಲ್ಲ ಫ್ರೆಂಡ್ಸ್ ಅವೆಲ್ಲ ಎದ್ಬಿಟ್ಟು ಕೊಡೋದೆಲ್ಲ. ತುಂಟಿ ಅಂದರೆ ತುಂಟಿ, ಅಷ್ಟೊಂದು ತುಂಟಾಟ ಮಾಡ್ತಾಳೆ. ಎಲ್ಲಿಗಾದ್ರೂ ಕರ್ಕೊಂಡು ಹೋಗೋಕ್ಕೆ ಭಯ ಇವಳಿಗೆ. ನೋಡಿ ಇಲ್ಲಿ ಈ ಥರ ಮಾಡ್ತಾಳೆ ನೋಡಿ, ಡ್ಯಾನ್ಸ್ ಎಲ್ಲ ಮಾಡ್ತಾಳೆ. ಅಕ್ಕಪಕ್ಕ ಮಲಗಿದ್ದವ್ರು ಕೂಡ ಎದ್ಬಿಟ್ಟು ನೋಡಿದ್ರು ಇವಳಾದರೆ.
ಎಷ್ಟು ಚಾಷ್ಟೆ ಮಾಡ್ತಾ ಇದೆಯಲ್ಲಪ್ಪ ಪಾಪು ನೀನು ಅಂತೇಳಿ. ಅವ್ರು ನೀನು ಮಲ್ಕೊಳಪ್ಪ ಅಂದರೆ ನನಗೆ ಕಾಚಿ ಬಂದಿಲ್ಲ, ನೀವೇ ಮಲಗಿ ಅಂತಿದ್ದಾಳೆ. ಅಷ್ಟೊಂದು ತಲೆ ತಿಂದ್ಬಿಟ್ಲು ಅವತ್ತು ರಾತ್ರಿ. ಆದರೆ ಅದು ಲಾಸ್ಟಾಗಿ ಹರಿ ಹತ್ರನೂ ಹೋಗ್ತೀನಿ ಅಂತ ಹಠ ಮಾಡಿದ್ಲು. ಅವನಿಗೆ ಅಲ್ಲಿ ಕಳ್ಸೋಕ್ಕೆ ಮತ್ತೆ ಮೇಲೆ ಎತ್ತು ಕೊಡಬೇಕಲ್ಲ, ಅಲ್ಲಿ ಪಾಪ ಪಕ್ಕದವ್ರು ಎತ್ಕೊಟ್ರು ನೋಡಿ. ಅವನ ಹತ್ರನೂ ಹಂಗೆ ಕುಂದಾಡ್ತಾ ಇದ್ದಾಳೆ, ಮೇಲೆ ಕುತ್ಕೊಂಡಿದ್ದ ಬೇರೆ. ನನಗೆ ಭಯ ಆಗಿ ಕೆಳಗೆ ಇಳಿಸ್ಕೊಂಡ್ಬಿಟ್ಟೆ. ಫೈನಲಿ ನಮ್ಮ ಖುಷಿ ಏನು ಮಾಡಿದ್ಲು ಗೊತ್ತಾ, ಎಷ್ಟು ಗಂಟೆಯಲ್ಲಿ 2 ಗಂಟೆಲಿ ಮಲ್ಕೊಂಡ್ಳು ನೋಡಿ. ಪಾಪ ಪಕ್ಕದಲ್ಲಿರೋ ಅಕ್ಕನ ಮೇಲೆ ಮಲ್ಕೊಂಡ್ಳು. ಅವರು ಇರಲಿ ಬಿಡಿ ಅಕ್ಕ ಮಲಗಿಸ್ತೀನಿ, ಮಗು ಅಲ್ವಾ ಅಂತವರು. ನಮಗೂ ಏನು ಕುತ್ಕೊಂಡಂತೂ ನಿದ್ದೆ ಬರೋದೇ ಇಲ್ಲ. ಸುಸ್ತು ಬೇರೆ ಆಯಿತು. ಹಂಗೋ ಹಿಂಗೋ ಕಾಲ ಕಳೆದ್ವಿ 5 ಗಂಟೆವರೆಗೂ. 5:15ಗೆ ಬಂತು ಟ್ರೈನ್ ಕೂಡ ಯಶವಂತಪುರ ಜಂಕ್ಷನ್ಗೆ. ನೋಡ್ಬೋದು ಎಲ್ಲ ಕೂತಿದ್ದಾರೆ. ಖುಷಿ ಗುಡ್ ಮಾರ್ನಿಂಗ್, ಜೈ ಶ್ರೀರಾಮ್. ನೋಡಿ ಫ್ರೆಂಡ್ಸ್, ನಾವೀಗಿನ್ನೂ ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ಓಕೆ, ಮತ್ತೆ ನಾನು ನಿಮಗೆ ಆಮೇಲೆ ಸಿಗ್ತೀನಿ. ಓಕೆ, ಇಲ್ಲಿ ಸ್ಟೇಷನ್ನಲ್ಲಿ ಏನು ವರ್ಕ್ ಮಾಡ್ತಾರಲ್ಲ ಅವ್ರಿಗೆ ಇಲ್ಲಿ ಜಿಮ್ ಇದೆ. ನಮ್ಮ ಮನೆಯವ್ರು ಕೂಡ ತಮಾಷೆ ಮಾಡ್ತಾಯಿದ್ರು, ದಿನ ಎಲ್ಲ ಎಕ್ಸಸೈಸ್ಗೆ ಹೋಗ್ತಾ ಇಲ್ಲ, ಇಲ್ಲೂ ಹೋಗ್ಬಾ ಅಂತೇಳಿ. ನಾನು ಒಳಗಡೆ ಡೋರ್ ಓಪನ್ ಮಾಡಿತ್ತು ಅಂತ ಹೋಗಿ ಬಂದೆ ಅಷ್ಟೇ, ನಾನೇನು ಮಾಡಲಿಲ್ಲ. ನೋಡುವುದೆಲ್ಲನೂ ಚೆನ್ನಾಗೇ ಇತ್ತು. ಒಳಗಡೆ ಎಲ್ಲ ಎಕ್ವಿಪ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ವೆದರ್ ಮಾತ್ರ ತುಂಬ ಕೂಲಾಗಿತ್ತು ನೋಡಿ ಬೆಂಗಳೂರು. ಅದಕ್ಕೆ ಬೆಂಗಳೂರು ಇಷ್ಟ. ಬಟ್ 10 ಗಂಟೆಯಿಂದ ಬಿಸಿಲು ಹಂಗೆ ಸುರಿಯುತ್ತೆ ಕಣ್ರಿ. ನೆಕ್ಸ್ಟ್ ನಮ್ಮ ತಮ್ಮ ಕ್ಯಾಬ್ ಆಗುತ್ತೆ, ಮನೆಗೆ ಹೋಗ್ತಾ ಇದ್ದೀವಿ. ಯಶವಂತಪುರ ಸ್ಟೇಷನಿಂದ 20 ಕಿಲೋಮೀಟರ್ಸ್ ಏನೋ ಆಗುತ್ತೆ ನಮ್ಮ ತಮ್ಮ ಮನೆ. ನಾನು ಅಮ್ಮ ಅವನೇ ಬರ್ತೀನಿ ಅಂದ, ನಾನು ಕಾರ್ ತೊಗೊಂಡು ಬರ್ತೀನಿ ಅಂದ ತಮ್ಮನು. ಫ್ರೆಂಡ್ ಬೇಕು ಅಂತೇಳಿ ನಾವೇ ಬೇಡ ಸುಮ್ಮನೆ ಏನಕ್ಕೆ ಅಂತೇಳಿ ಬಂದ್ವಿ. ನಾವು ಚಿತ್ತಿ ಮನೆಗೆ ಬಂದ್ವಿ. ಹೆಂಗೆ ನೋಡ್ತಾಳೆ ನಮ್ಮನ್ನ, ಸುಮ್ಮನೆ ಇರೋದಿಲ್ಲ. ಇನ್ನೂ ನೆನ್ಪಿಟ್ಕೊಂಡಿದ್ದಾಳೆ. ಅವಳು ಊರಿಗೆ ಹೋಗಿ ಈಗಾಗಲೇ 3-4 ತಿಂಗಳಾಯಿತು. ಮರ್ತಿಲ್ಲ ಫ್ರೆಂಡ್ಸ್. ಅವಳಿಗೆ ಒಂಥರ ಖುಷಿ ಆಗ್ಬಿಟ್ಟಿದೆ, ಹಾಗೆ ಗಾಬರಿ ಕೂಡ ಆಗಿದ್ದಾಳೆ. ಯಾಕಂದರೆ ನಾವು ಭಾಳಷ್ಟು ಜನ ಹೋಗ್ಬಿಟ್ವಲ್ಲ, ತುಂಬ ನೋಡ್ತಾ ಇದ್ದಾಳೆ ಎಲ್ಲರನ್ನೂ ಸುಮ್ಮನೆ. ಪಾಪ ಅವಳಿಗೆ ನೆಗಡಿ ಆಗಿಬಿಟ್ಟಿದೆ ನೋಡಿ. ಊರಿಗೆ ಹೋದ್ಮೇಲೆ ಸ್ವಲ್ಪ ಹುಷಾರು ತಪ್ಪಿತ್ತು ಅಂತ ಹೇಳಿದ್ಲು ಅವಳು ಕೂಡ. ತಮ್ಮನ ಹೆಂಡತಿ ಹೇಳಿದ್ಲು ನನಗೆ. ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದಾರೆ. ಮತ್ತು ವೆದರ್ ಚೇಂಜ್ ಆಗಿದೆಯಲ್ಲ, ಅದು ಬರ್ತಡೇ ಮುಂದೆ ಜ್ವರ ಎಲ್ಲ ಬಂದುಬಿಟ್ಟಿತ್ತು, ತುಂಬ ತೆಳ್ಳಾಗ್ಬಿಟ್ಟಿದ್ದಾಳೆ ನೋಡಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟೆಲ್ಲ ಇತ್ತು. ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಏನೇನೆಲ್ಲ ಇರುತ್ತೆ ಅಂತೇಳಿ ನೀವು ನೋಡಿ. ಏನೇನೆಲ್ಲ ನಾವು ಶಾಪಿಂಗ್ ಮಾಡ್ತೀವಿ, ಎಲ್ಲಿಗೆ ಹೋದ್ವಿ, ಏನು ತಗೊಂಡ್ವಿ ಅಂತ ನಿಮಗೂ ಗೊತ್ತಾಗಬೇಕು ಅಂದರೆ ವಿಡಿಯೋ ನೋಡಲೇಬೇಕು ನೀವು. ಆದಷ್ಟು ಎಲ್ಲನೂ ಶೇರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ನಾನು. ಇನ್ನೊಂದು ಭಯ ಏನು ಅಂದರೆ, ಬೆಂಗಳೂರಲ್ಲಿ ಫೋನ್ ಏನಾದರೂ ಈ ಥರ ಕೈಲಿ ಹಿಡ್ಕೊಂಡು ವೀಡಿಯೋ ಮಾಡೋದು ಇನ್ನೊಂದು ಅಂತಂದರೆ ನನಗಂತೂ ಮೊದಲೇ ಭಯ. ತುಂಬ ಹೆದರ್ತೀನಿ ಈ ವಿಷಯದಲ್ಲಿ. ಸೊ ಟ್ರೈ ಮಾಡ್ತೀನಿ, ಆದಷ್ಟು ನಿಮಗೆಲ್ಲನೂ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಎಲ್ಲೆಲ್ಲಿ ಏನೇನು ಸಿಗುತ್ತೆ, ನಾವು ಎಲ್ಲೆಲ್ಲಿಗೆಲ್ಲ ಹೋದ್ವಿ ಅಂತೇಳಿ ನಿಮಗೂ ಗೊತ್ತಾಗಬೇಕು ಅಂದರೆ ಮುಂದಿನ ಬರೋ ವಿಡಿಯೋ ಎಲ್ಲ ನೋಡಿ ಗೊತ್ತಾಗುತ್ತೆ. ಓಕೆನಾ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್, ಸಿ ಯು.